ರೈಲ್ವೆ ಅಂಡರ್ ಪಾಸ್ ಶಿಥಿಲಾವಸ್ಥೆ, ಜೀವ ಭಯದಲ್ಲಿ ಓಡಾಡುತ್ತಿರುವ ಸಾರ್ವಜನಿಕರು. ಕಾಟನ್ಪೇಟೆ ವಾರ್ಡ್ 120 11ನೇ ಮುಖ್ಯ ರಸ್ತೆ ಕೆಪಿ ಅಗ್ರಹಾರ ರೈಲ್ವೆ ಅಂಡರ್ ಪಾಸ್ನ ಮೇಲ್ಛಾವಣಿಯ ಕಾಂಕ್ರೀಟ್ ಕಳಚಿ ಬೀಳುತ್ತಿರುವುದು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದೆ. ಪ್ರತಿದಿನ ಸಾವಿರಾರು ವಾಹನಗಳು ಹಾಗೂ ಪಾದಚಾರಿಗಳು ಇದೇ ಮಾರ್ಗದಲ್ಲಿ ಸಂಚರಿಸ್ತಾ ಇದ್ದು ಅಪಾಯದ ಮಧ್ಯೆಯೇ ಓಡಾಟ ನಡೆಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಳೆ ಬಂದಾಗ ಅಂಡರ್ ಪಾಸ್ನಲ್ಲಿ ನೀರು ತುಂಬಿ ಸಂಚಾರಕ್ಕೆ ತೀವ್ರ ತೊಂದರೆ ಉಂಟಾಗ್ತಾ ಇದೆ. ನಿರಂತರವಾಗಿ ನೀರು ಸೋರಿಕೆಯಾಗುತ್ತಿರುವ ಕಾರಣ ಮೇಲ್ಛಾವಣಿ ಮತ್ತಷ್ಟು ದುರ್ಬಲಗೊಂಡು ಕುಸಿಯುವ ಭೀತಿ ಎದುರಾಗಿದೆ. ಅಂಡರ್ ಪಾಸ್ ಮೇಲ್ಭಾಗದಲ್ಲಿ ಪ್ರತಿದಿನ ಸಾವಿರಾರು ಪ್ರಯಾಣಿಕರನ್ನ ಹೊತ್ತ ರೈಲುಗಳು ಸಂಚರಿಸ್ತಾ ಇವೆ. ಸೇತುವೆ ಸುತ್ತಮುತ್ತ ಮರಗಳ ಬೇರುಗಳು ಬೆಳೆದು ರಚನೆಗೆ ಹಾನಿಯಾಗುವ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಗಾಳಿ ಮಳೆಗೆ ಮರಗಳು ಉರುಳಿದ್ರೆ ಸೇತುವೆ ಸುರಕ್ಷತೆಗೂ ಧಕ್ಕೆ ಉಂಟಾಗುವ ಸಾಧ್ಯತೆ ಇದೆ. ಜೆಬಿಎ ಹಾಗೂ ರೈಲ್ವೆ ಇಲಾಖೆ ಅಪಾಯದ ಫಲಕ ಅಳವಡಿಸಿರುವುದನ್ನ ಹೊರತುಪಡಿಸಿ ಸಮಸ್ಯೆ ಪರಿಹಾರಕ್ಕೆ ಕ್ರಮ ಕೈಗೊಂಡಿಲ್ಲ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಇಲಾಖೆಗಳ ನಡುವಿನ ಸಮನ್ವಯದ ಕೊರತೆಯಿಂದಾಗಿ ಅಂಡರ್ ಪಾಸ್ ದಿನದಿಂದ ದಿನಕ್ಕೆ ಶಿಥಿಲಾವಸ್ಥೆಗೆ ಜಾರ್ತಾ ಇದೆ. ಅಪಾಯದ ಫಲಕ ಹಾಕುವುದಷ್ಟೇ ಅಧಿಕಾರಿಗಳ ಕೆಲಸವಲ್ಲ, ಯಾವುದೇ ಕ್ಷಣದಲ್ಲಿ ಅನಾಹುತ ಸಂಭವಿಸುವ ಮುನ್ನ ತುರ್ತು ದುರಸ್ತಿ ಕಾಮಗಾರಿ ಕೈಗೊಂಡು ಸಾರ್ವಜನಿಕರ ಸುರಕ್ಷತೆ ಖಚಿತಪಡಿಸಬೇಕು ಅಂತ ಸ್ಥಳೀಯರು ಆಗ್ರಹ ಮಾಡಿದ್ದಾರೆ. ನೀರಿನ ಜಾಸ್ತಿ ಬಂದರೆ ಅದು ಗಲೀಜೆಲ್ಲ ಕುಡ್ಕೊಂಡು ನಡ್ಕೊಂಬರತ್ತೆ ಸರ್. ಅದು ಮೋಲ್ಡ್ ಹಾಕಿರೋದು ಸ್ವಲ್ಪ ಕ್ರ್ಯಾಕ್ ಬಿಟ್ಟಿದೆ. ಅಲ್ಲಲ್ಲೇ ಸ್ವಲ್ಪ ಸಮಸ್ಯೆ ಬಂದು ನೋಡಿ ಮಾಡಿರೋದು ಎಲ್ಲ ಪಬ್ಲಿಕ್ಗೆ ತೊಂದರೆ ಆಗೋಕ್ಕಿಲ್ಲ. ಅದು ಏನಾದರೂ ರೈಲ್ ಅವ್ರು ಮಾಡಿಕೊಡ್ಬೇಕು, ಅದೇ ನಾವು ಹೇಳ್ತಾ ಇದ್ದೀವಿ. ತುಂಬತೈತೆ, ಅದು ಬ್ಲ್ಯಾಕ್ ಕ್ಲಿಯರ್ ಮಾಡಿದ್ರೆ ಕ್ಲಿಯರ್ ಆಗಿಬಿಟ್ಟಿದೆ. ಅದರಿಂದ ಏನು ಸಮಸ್ಯೆ ಇಲ್ಲ. ಇದು ಮಾತ್ರನೇ ಆ ಮೋಲ್ಡ್ ಮಾತ್ರ ಸ್ವಲ್ಪ ನೋಡಬೇಕು, ರುಚಿ ಅದು ನೋಡಿಬಿಟ್ರೆ ಬೇರೆ ಏನು ಸಮಸ್ಯೆ ಇಲ್ಲ. ಸಾಣ ತೊಂದರೆ ಆದಮೇಲೆ ನೋಡಿ ಏನು ಪ್ರಯೋಜನ ಇಲ್ಲ. ಇವಾಗಲೇ ಸ್ವಲ್ಪ ಅಲ್ಲೆಲ್ಲಿ ಕ್ರ್ಯಾಕು ಸ್ವಲ್ಪ ಮೆಚ್ಚಿಟ್ಟು ನೋಡ್ಕೊಂಡ್ರೆ ಒಳ್ಳೇದೈತೆ ಅಲ್ಲ ತಾನೇ ಜನರಿಗೆ. ನಾವಿಲ್ಲೇ ಹುಟ್ಟಿ ಬರ್ತೀವಿ. ಅವಾಗಿಂದ ವೆಹಿಕಲ್ ಓಡಾಡ್ತದೆ. ವೆಹಿಕಲ್ ಅವಾಗಿಂದ ಓಡಾಡ್ತದೆ. ಅಲ್ಲೇ ಬ್ರಿಡ್ಜ್ ಇತ್ತು, ಅದು ಕ್ಲೋಸ್ ಮಾಡಿದ್ರು, ಇದು ಮಾಡಿದ್ರು. ಇದರಿಂದ ನಮ್ಗೇನು ತೊಂದರೆ ಇಲ್ಲ. ಯಾಕೆಂದರೆ ಹಳೇದಾಯ್ತಲ್ಲ, ಸ್ವಲ್ಪ ಕೈ ನೋಡಬೇಕು. ನೋಡ್ಕೊಂಡ್ರೆ ಜನಗಳಿಗೆ ಏನು ತೊಂದರೆ ಇರೋಕ್ಕಿಲ್ಲ. ಸ್ಟ್ಯಾಂಡರ್ಡ್ ಆಯಿತು, ಇನ್ನೂ 100 ವರ್ಷ ಬರ್ತೈತೆ. ಅದು ತೊಂದರೆ ಕಟ್ಟಿಂಗ್ ಜಾಸ್ತಿ ಐತೆ ಅಂದ್ಬಿಟ್ಟು ಅದು ಬ್ಲ್ಯಾಕ್ ಮಾಡಿಬಿಟ್ಟು ಇದು ಮಾಡ್ಕೊಂಡು ಅಧಿಕಾರಿಗಳು ಬಂದು ನೋಡ್ತಾರೆ, ಈಗ ಬರ್ತಾರೆ. ಆದರೆ ಕೆಲವರು ಈ ಥರ ಆಯ್ತೈತೆ ಅಂತ ಯಾರು ಗೊತ್ತು. ಇವಾಗ ನೋಡ್ತಾರೆ, ನೀವು ತೋರಿಸಿದ್ರಲ್ಲ, ಬಂದು ನೋಡ್ತಾರೆ. ಯಶಸ್ ವಿದ್ಯಾಕೇಂದ್ರ ಮತ್ತು ಯಶಸ್ ಪಿಯು ಕಾಲೇಜಿನಲ್ಲಿ 2026-27ನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದ್ದು, ಮಾಂಟೆಸರಿಯಿಂದ 10ನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಸೈನ್ಸ್, ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದ್ದು, ಸೈನ್ಸ್ನಲ್ಲಿ ಪಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳಿದ್ದು, ಕಾಮರ್ಸ್ನಲ್ಲಿ ಸಿಬಿಎ ಹಾಗೂ ಎಸ್ಎಬಿಎ ಕೋರ್ಸ್ಗಳಿವೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು, ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ. ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ. ಒಮ್ಮೆ ಭೇಟಿ ನೀಡಿ. ಯಶಸ್ಸು ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜು, ಸೋಮಶೆಟ್ಟಿಹಳ್ಳಿ ಮತ್ತು ಚಿಕ್ಕಬಾಣವರದ, ಮಾರುತಿನಗರ, ದಾಸರಹಳ್ಳಿ, ಬೆಂಗಳೂರು 560090. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9606626456, 9743176627, 7829814447.